ಇವತ್ತು ಅವರ ಒಂದು ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದೀವಿ. ಇವತ್ತು ನಾವು ಎಲ್ಲರೂ ಭಾರತದ ಪ್ರತಿಯೊಬ್ಬ ಮಹಿಳೆಯು ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನಪು ಮಾಡಿಕೊಳ್ಳಲೇಬೇಕು, ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ನಾವಿಲ್ಲಿ ಕೂತು ಮಾತಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೊಟ್ಟ ಮೊದಲು ತಳಪ ಹಾಕಿರೋರು ಅವರು. ಮನೆಯಿಂದ ಹೊರಗೆ ಬರಲಾರ್ದಂತ ಪರಿಸ್ಥಿತಿ, ಅಕ್ಷರ ಕಲಿಯೋದಂತೂ ದೂರ ಉಳಿತು, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಅದು ತಪ್ಪು ಅನ್ನುವಂತ ಪರಿಕಲ್ಪನೆ ಇರುವಂತಹ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಜ್ಯೋತಿಬಾ ಫುಲೆ ಅವರು ನಾವು ಹೆಣ್ಮಕ್ಳಿಗೆ ಅಕ್ಷರವನ್ನ ಕಲಿಸ್ಬೇಕು, ಇದರಿಂದ ಹೆಣ್ಣು ಕುಲ ಒಂದಿಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ಚಿಂತನೆ ಮಾಡಿದ್ರಲ್ಲ ಸರ್. ಅವತ್ತವ್ರು ಆ ರೀತಿ ಯೋಚನೆ ಮಾಡದೇ ಇದ್ರೆ ನನಗನ್ಸ್ತದೆ ಇಷ್ಟು ಈ ಒಂದು ಮಟ್ಟಿಗೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ. ಒಳ್ಳೆಯ ಮಾತು, ಯಾಕಂದ್ರೆ ಅವರ ಬಿತ್ತಿದ ಬೀಜ ಇವತ್ತು ಮೊಳಕೆ ಹೊಡೆದು ಮರವಾಗಿ ಬಹಳಷ್ಟು ನೆರಳಿನಲ್ಲಿ ನಾವು